ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಭಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಭುವೋಜೇ ಸಹಸ್ರಾಕ್ಷರ ಪರಮೇ ಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯಕ್ಕಿಂತಲೂ ಕೂಡ ಗ್ರಹಣ ಇರೋದರಿಂದ, ವಾರ ಆರಂಭದಲ್ಲಿ ಭಾನುವಾರ ಗ್ರಹಣ ಇರೋದರಿಂದ ಗ್ರಹಣದ ವಿಶೇಷಗಳನ್ನು ನಿಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನ. ಗ್ರಹಣದ ಆರಂಭ, ಅಂತ್ಯ, ಅದರಿಂದ ಯಾವ ಪರಿಣಾಮ ಬೀರುತ್ತದೆ, ಏನೆಲ್ಲ ದುಷ್ಪರಿಣಾಮಕ್ಕೆ ಏನು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ, ವೈಯಕ್ತಿಕ ರಾಶಿಗಳವರ ಮೇಲೆ ಏನಾದರೂ ಪರಿಣಾಮವನ್ನು ಎದುರಿಸಬಹುದಾ ಅಂತಕ್ಕಂಥ ರೀತಿಯಲ್ಲಿ ನೋಡುವಂಥ ಒಂದು ಪುಟ್ಟ ಪ್ರಯತ್ನ. 7-9-2025 ಭಾನುವಾರ ಸಂಭವಿಸುವಂತಹ ಭಾದ್ರಪದ ಶುಕ್ಲ ಪಕ್ಷದ ಪೌರ್ಣಮಿಯ ದಿವಸ ಸಂಭವಿಸುವಂತಹ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ಸಂಭವಿಸ್ತಾ ಇದೆ. ಇದು ಸಾಕಷ್ಟು ದುಷ್ಪರಿಣಾಮವನ್ನು ಕೂಡ ನಿರ್ಮಾಣ ಮಾಡಿಕೊಡ್ತದೆ. ಅಂದರೆ ವೈಯಕ್ತಿಕ ಜಾತಕ ಅಂತಕ್ಕಂಥದ್ದು ಬಲವಾಗಿದ್ದಂಥ ಪಕ್ಷದಲ್ಲಿ ಈ ಗ್ರಹಣದಿಂದ ಆಗುವಂಥ ದುಷ್ಪರಿಣಾಮಗಳು ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡದಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರ್ತದೆ. ಜನ್ಮಜಾತಕವೂ ಕೂಡ ದುರ್ಬಲವಾಗಿ ಗ್ರಹಣ ಸಂಭವಿಸ್ತಾ ಇದ್ದ ಸಂದರ್ಭದಲ್ಲಿ ಇನ್ನಷ್ಟು ದುಷ್ಪರಿಣಾಮವನ್ನು, ದುರ್ಬಲವನ್ನು ಅಥವಾ ತೊಂದರೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳು ಬರ್ತದೆ. ಅದರ ಮೇಲೆ ನೀವು ನಿರ್ಧಾರವನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಈ ಭಾನುವಾರ ಸಂಭವಿಸ್ತಾ ಇರ್ತಕ್ಕಂಥ ಗ್ರಹಣ ಬಂದು ಸಾಮಾನ್ಯವಾಗಿ ರಾತ್ರಿ 9:56 ಪ್ರಾರಂಭವಾಗುತ್ತೆ. ಆದರೆ 9:56 ಪ್ರಾರಂಭವಾದರೂ ಕೂಡ 1 ಗಂಟೆ ಮುಂಚಿತವಾಗಿಯೇ ಅದರ ಪರಿಣಾಮ ಮತ್ತು ಪ್ರಭಾವಗಳು ಅಂತಕ್ಕಂಥದ್ದು ಶುರುವಾಗತ್ತೆ. ಮತ್ತು ರಾತ್ರಿ ಅಂದರೆ 8ನೇ ತಾರೀಕು ಬೆಳಗಿನ ಜಾವಕ್ಕೆ ಸೇರುತ್ತದೋ. ನಾವು ಇಂಗ್ಲೀಷ್ ತಾರೀಕು ಪ್ರಕಾರವಾಗಿ ನೋಡಿದರೆ, ಪಂಚಾಂಗದ ಪ್ರಕಾರವಾಗಿ ನೋಡಿದರೆ ಭಾನುವಾರ ಅನ್ನೋ ರೀತಿಯಲ್ಲೇ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ನಾವು ಪರಿಗಣನೆ ಮಾಡೋದ್ರಿಂದ ಭಾನುವಾರ ಅನ್ನೋ ರೀತಿಯಲ್ಲಿ ನಾವು ಪರಿಗಣನೆ ಮಾಡುವಂಥದ್ದು. ಆದರೆ AM PM ಅನ್ನೋ ರೀತಿಯಲ್ಲಿ ನಾವು ಲೆಕ್ಕ ಹಾಕಿದಾಗ 8ನೇ ತಾರೀಕು ಬೆಳಗಿನ ಜಾವ 1:27 ಇರುತ್ತೆ. ಅಂದರೆ 8ನೇ ತಾರೀಕು AM 1:27 ಈ ಗ್ರಹಣದ ಅವಧಿ ಅಂತಕ್ಕಂಥದ್ದು. ಪೂರ್ಣವಾಗಿ 3:31 ಕಾಲ ಪೂರ್ಣಾವಧಿಯ ಚಂದ್ರಗ್ರಹಣವಿರುತ್ತೆ. ಸಾಮಾನ್ಯವಾಗಿ ಈ ರೀತಿಯಾದಂಥ ದೀರ್ಘವಾದಂಥ ಚಂದ್ರಗ್ರಹಣ ಸಂಭವಿಸುವಂಥ ಸಂದರ್ಭದಲ್ಲಿ ವಿಪರೀತವಾದಂಥ ವಿಕೋಪಗಳನ್ನು, ವಿಪತ್ತುಗಳನ್ನು, ಅಧಿಕವಾದಂಥ ಮಳೆಯನ್ನು, ಜಲಸ್ಫೋಟವನ್ನು ಮತ್ತು ಭೂಕಂಪನವನ್ನು ಮತ್ತು ಭೂಕುಸಿತವನ್ನು ಕೂಡ ನೋಡುವಂಥ ಪರಿಣಾಮಗಳನ್ನು ಎದುರಿಸಬಹುದು. ಈಗಾಗಲೇ ಅದರ ಪರಿಣಾಮಗಳನ್ನು ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ. ಇನ್ನು ಮುಂದೆಯೂ ಕೂಡ ಅದರ ಪರಿಣಾಮವನ್ನು ನೀವು ನೋಡೋದಕ್ಕೆ ದಾರಿಯಾಗ್ತದೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದಂಥದ್ದೇನೆಂದರೆ, ಇದರ ಅವಧಿ ಬಂದು 1 ತಿಂಗಳು ಇರ್ತದೆ. ಅಂದರೆ 1 ಮಾಸ ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ಗ್ರಹಣ ಸಂಭವಿಸುವುದಕ್ಕೆ 15 ದಿವಸ ಮುಂಚೆ ಮತ್ತು ಗ್ರಹಣ ಸಂಭವಿಸಿ 15 ದಿವಸ, ತದನಂತರವಾಗಿ 3 ತಿಂಗಳ ಅವಧಿವರೆಗೆ ಇರ್ತದೆ. ಇದ್ರೂ ತುಂಬ ಕ್ರಿಟಿಕಲ್ ಸನ್ನಿವೇಶ ಅಂತಕ್ಕಂಥದ್ದು 1 ತಿಂಗಳು. ಅದಾದ ನಂತರ ಪ್ರಮಾಣ ಸ್ವಲ್ಪ ಕಡಿಮೆ ಆಗೋದಕ್ಕೆ ದಾರಿ ಇರುತ್ತದೆ. ಇನ್ನು ಬಹಳ ಮುಖ್ಯವಾಗಿ ಈ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಈ ಗ್ರಹಣ ಅಂತಕ್ಕಂಥದ್ದು ಸಂಭವಿಸ್ತಾ ಇದೆ. ಹಾಗಾಗಿ ಶತಭಿಷ ನಕ್ಷತ್ರದವರು ಮತ್ತು ಪೂರ್ವಭಾದ್ರಪದ ನಕ್ಷತ್ರದವರು ಶಾಂತಿಯನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಏಕೆಂದರೆ ಮತ್ತು ಎಚ್ಚರಿಕೆಯಿಂದಲೂ ಇರಬೇಕಾಗತ್ತೆ. ಒಂದು. ಎರಡನೇದಾಗಿ ರಾಶಿಗಳ ಸ್ಥಿತಿಗತಿಗಳು ನೋಡಿದಾಗ ಎಲ್ಲ ರಾಶಿಗಳವರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಪರಿಣಾಮವನ್ನು ಈ ಗ್ರಹಣದಿಂದ ಎದುರಿಸಲೇಬೇಕಾಗತ್ತೆ. ಆದರೆ ಕುಂಭ ಮತ್ತು ಮೀನರಾಶಿ ಈ 2 ರಾಶಿಗಳವರಿಗೆ ಹೆಚ್ಚಿನದಾದಂಥ ಪರಿಣಾಮವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಅನ್ನುವಂಥದ್ದು. ಜನ್ಮಜಾತಕ ಬಲವಿತ್ತು ಒಂದು ಪಕ್ಷದಲ್ಲಿ ತೊಂದರೆ ಇಲ್ಲ.
ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ, ಅದು ರಕ್ಷಣಾತ್ಮಕವಾದಂಥ ರೀತಿಯಲ್ಲಿ ಇರುತ್ತೆ. ಈಗ ಈ ಚಂದ್ರಗ್ರಹಣ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಊಟ ಉಪಚಾರಗಳನ್ನು ಮಾಡುವಂಥವರು ಮಧ್ಯಾಹ್ನದವರೆಗೆ ಊಟ ಉಪಚಾರಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ರೋಗ ಅಥವಾ ದೇಹಾರೋಗ್ಯ ಸರಿ ಇಲ್ಲ ಅಂದ ಪಕ್ಷದಲ್ಲಿ, ಅಥವಾ ಪುಟ್ಟ ಮಕ್ಕಳು ಇಂಥವರು ಸ್ವಲ್ಪ ಆದಷ್ಟು ಮಧ್ಯಾಹ್ನ ಒಂದು 3-3:30ವರೆಗೂ ಅವಕಾಶಗಳಿರ್ತದೆ. ಹಾಗಾಗಿ ಸಾಮಾನ್ಯವಾಗಿ ಊಟ ಉಪಚಾರಗಳನ್ನು ಮಾಡುವಂಥವ್ರು ಆ ಟೈಮಿಗೆ ಮಾಡಿಕೊಳ್ಳಿ. ಒಂದು. ಎರಡನೇದಾಗಿ ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬಾರದಾ, ಮಲೆಗೆ ಬಿಡಬೇಕಾ, ಅಥವಾ ಏನೂ ಮಾಡಲೇಬಾರ್ದಾ ಅನ್ನೋ ರೀತಿಯಾದಂಥ ಕೆಲವೊಂದು ಗೊಂದಲಗಳಿರ್ತದೆ. ಈ ಗ್ರಹಣದ ಸಂದರ್ಭದಲ್ಲಿ ನೀವು ಪೂಜೆ ಪುನಸ್ಕಾರಗಳು ಅಥವಾ ಮಂತ್ರ ಜಪಗಳು ಅಥವಾ ಅನುಷ್ಠಾನ ಅಥವಾ ಧ್ಯಾನ ಅಥವಾ ಅಷ್ಟೋತ್ತರಗಳನ್ನು ಮಾಡೋದ್ರಿಂದ ಎಷ್ಟು ಫಲ ಸಿಗುತ್ತೆ ಅಂದರೆ, ಒಂದು ಬಾರಿ ನಾಮಸ್ಮರಣೆ ಮಾಡಿದಂಥದ್ದು, ಆ ಮಂತ್ರ ಯಾವುದಾದ್ರೂ ಆಗ್ಬೋದು, ಮಂತ್ರವನ್ನು ಹೇಳಿದ್ದಂಥದ್ದು 1000 ಪಟ್ಟು ಫಲ ಸಿಗುತ್ತೆ. ಹಾಗಾಗಿ ಯಾರಾದರೂ ನಿಮಗೆ ಪೂಜೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂದರೆ ಅದರಿಂದ ಅದನ್ನು ಅಷ್ಟೊಂದು ನೀವು ತಲೆಗೆ ಹಚ್ಚಿಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಏನಾಗುತ್ತೆ, ಯಾರೋ ಏನೋ ಉದ್ಧಾರ ಆಗ್ತಾರೆ ಅಂದರೆ ಅದಕ್ಕೊಂದು ಛಾಯೆಯನ್ನು ಮೂಡಿಸಿಬಿಡ್ತಾರೆ. ಈ ಟೈಮಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಆಗಿಬಿಡ್ತದೆ, ಆಪತ್ತು ಬಂದುಬಿಡ್ತದೆ, ಹಾಗಾಗ್ಬಿಡ್ತದೆ, ಹೀಗಾಗ್ಬಿಡ್ತದೆ. ಮೊದಲಿಂದಲೂ ಕೂಡ ಅದೊಂದು ಭಯದ ವಾತಾವರಣವನ್ನು ನಿಮಗೆ ತಂದಿಟ್ಟಿದ್ದಾರೆ. ಯಾಕೆಂದರೆ ಅದರಿಂದ ಆಗುವಂಥ ಸದುಪಯೋಗ ಬೇರೆ ಪಡ್ಕೊಳ್ಬಾರ್ದು ಅಂತ. ಸತ್ಯವಾದಂಥ ಮಾಹಿತಿ ಏನಂದರೆ, ಆ ಸಂದರ್ಭದಲ್ಲಿ ಹೋಮ ಹವನಗಳನ್ನಾಗಬಹುದು ಅಥವಾ ಪೂಜೆ ಪುನಸ್ಕಾರಗಳನ್ನಾಗ್ಬೋದು, ಧ್ಯಾನ ಜಪಗಳನ್ನಾದರೂ ಆಗಬಹುದು, ಮಾಡಿದರೆ ಯಥೇಚ್ಛವಾದಂಥ ಫಲ ಸಿಗುತ್ತೆ. ಹಾಗಾಗಿಯೇ ಗ್ರಹಣದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳುವಂಥವರು ನದಿ ತೀರದಲ್ಲಿ ಮಾಡಿಕೊಳ್ತಾರೆ. ಅವರು ಮಾತ್ರ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಬಹುದು ಅಥವಾ ಅವರು ಮಾತ್ರ ಭಗವಂತನ ಅನುಗ್ರಹವನ್ನು ಪಡೆಯಬಹುದು. ಸಾಮಾನ್ಯ ಜನರು ಪಡೆಯಬಾರದು ಅಂದರೆ ಹೇಗೆ? ಅದಕ್ಕೊಂದು ಕಪ್ಪು ಛಾಯೆಯನ್ನು ಇಟ್ಟರೆ ಹೇಗೆ? ಅದು ತಪ್ಪು ಸಂದೇಶ. ನೀವೆಲ್ಲರೂ ಕೂಡ ಗ್ರಹಣದ ಅವಧಿನಲ್ಲಿ, ಗ್ರಹಣದ ಸಂದರ್ಭದಲ್ಲಿ ಎಷ್ಟು ನಾಮಸ್ಮರಣೆಯನ್ನು ಮಾಡ್ತೀರೋ ಅಥವಾ ಮಂತ್ರ ಜಪವನ್ನು ಮಾಡ್ತೀರೋ ಅಷ್ಟೂ ಕೂಡ ನಿಮ್ಮ ಕರ್ಮಗಳು ಅಂತಕ್ಕಂಥದ್ದು ಕರಗ್ತದೆ. ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ತನ್ನದೇ ಆದಂಥ ಒಂದು ಶಕ್ತಿ ಅಥವಾ ಎನರ್ಜಿ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಅದರಿಂದ ನಿಮಗೆ ಮುಂದೆ ಬರುವಂಥ ಆಪತ್ತುಗಳು, ಭವಿಷ್ಯದಲ್ಲಿ ಬರ್ತಕ್ಕಂಥ ಆಪತ್ತುಗಳಿಂದ ರಕ್ಷಣೆಯನ್ನು ಪಡೆಯಬಹುದು ದೈವಾನುಗ್ರಹದಿಂದ. ಹಾಗಾಗಿ ಎಲ್ಲರೂ ಕೂಡ ಸಾಧ್ಯವಾದಷ್ಟು ನಿಮಗೆ ತಿಳಿದಂಥ ರೀತಿಯಲ್ಲಿ ಅನುಷ್ಠಾನಗಳನ್ನು, ಮಂತ್ರಾನುಷ್ಠಾನಗಳನ್ನು ಮಾಡುವಂಥ ಪ್ರಯತ್ನಗಳನ್ನು, ಹೋಮ ಹವನಾದಿಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು ಸೂಕ್ತ. ಇನ್ನು ಸಾಮಾನ್ಯವಾಗಿ ಆಹಾರದ ಸ್ಥಿತಿಗತಿಗಳನ್ನು ನೋಡಿದಾಗ ಹೇಳಿದ್ದೇನೆ, ಮಧ್ಯಾಹ್ನದ ಒಳಗೆ ನೀವು ಅದನ್ನೆಲ್ಲವನ್ನು ಕೂಡ ಪೂರೈಸಿಕೊಳ್ಳಬೇಕಾಗತ್ತೆ. ತದನಂತರ ನಿಮಗೆ ಗ್ರಹಣ ಆದಮೇಲೆ ಏನು ಮಾಡಬೇಕಾಗತ್ತೆ? ಗ್ರಹಣ ಆದಮೇಲೆ ಮಧ್ಯರಾತ್ರಿ ಆಗಿರ್ತದೆ. ಮಧ್ಯರಾತ್ರಿ ಆದಾಗ ಆವಾಗೆಲ್ಲ ಒರೆಸ್ಕೊಂಡು ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ಬೆಳಗ್ಗೆ ಎದ್ದು ಮಲಗುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಅಕಸ್ಮಾತ್ ನಿಮಗೆ ಆ ರೀತಿಯಲ್ಲಿದ್ದಂಥ ಪಕ್ಷದಲ್ಲಿ ಮಾಡಬಹುದು, ಮಾಡಲೇಬಾರ್ದ, ಮಾಡಬಹುದು. ಆದರೆ ಬೆಳಿಗ್ಗೆ ಹೇಗಿದ್ದರೂ ಎದ್ದೇಳ್ತೀರಿ, ಮಲಗಿ ಬೆಳಿಗ್ಗೆ ಹೇಗಿದ್ದರೂ ಎದ್ದೇಳ್ತೀರಿ, ಎದ್ದಾಗ ಶುಚಿರ್ಭೂತರಾಗಿ ಮನೆಯನ್ನು ಸ್ವಲ್ಪ ಸ್ವಚ್ಛವನ್ನು ಮಾಡಿಕೊಂಡು ಭಗವಂತನಿಗೆ ದೀಪವನ್ನು ಹಚ್ಚಿ ನಿಮ್ಮ ಸಂಕಲ್ಪಗಳೇನಿದೆ ಆ ಸಂಕಲ್ಪಗಳನ್ನು ಪೂರೈಸ್ಕೊಳ್ಳಿ. ದೋಷವಿರ್ತಕ್ಕಂಥವ್ರು ಯಾರು? ಸಾಮಾನ್ಯವಾಗಿ ಕುಂಭ ಮತ್ತು ಮೀನರಾಶಿ, ಈ 2 ರಾಶಿಗಳು. ನಕ್ಷತ್ರಗಳ ಪ್ರಭಾವ ನೋಡಿದಾಗ ಶತಭಿಷ, ಪೂರ್ವಾಭಾದ್ರದ ನಕ್ಷತ್ರ. ಈ ರಾಶಿಗಳವರು ಸಾಮಾನ್ಯವಾಗಿ ಉದ್ದಿನಬೇಳೆ, ಅಕ್ಕಿ, ಒಂದು ಬಿಳಿ ಬಟ್ಟೆ ಇಟ್ಟು ಅಥವಾ ಅದರಲ್ಲಿ ಹಾಕಿ ಅದನ್ನು ಮನೆಯಲ್ಲಿ ಪೂಜೆಯನ್ನು ಮಾಡಿ ಅದನ್ನು ಯಾವುದಾದ್ರೂ ದೇವಸ್ಥಾನಗಳಿಗೆ ದಾನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ದೇವಸ್ಥಾನಕ್ಕೆ ಕೊಡೋಕ್ಕೆ ಸಾಧ್ಯವಿಲ್ಲ ಅಂದ ಪಕ್ಷದಲ್ಲಿ ನೀವು ಅದನ್ನು ಇರುವೆಗೂಡಿಗೂ ಕೂಡ ಆಗಬಹುದು, ಅಥವಾ ಅದರಿಂದ ಪ್ರಸಾದವನ್ನು ಮಾಡಿ ಯಾವುದಾದ್ರು ಪ್ರಾಣಿ ಪಕ್ಷಿಗಳಿಗಾದರೂ ಹಂಚಬಹುದು, ಅಥವಾ ಯಾರಿಗಾದರೂ ಭಗವಂತನಿಗೆ ನೈವೇದ್ಯ ಮಾಡಿ 4 ಜನಕ್ಕೆ ಹಂಚಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಮಾಡಬಹುದು. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನೆಂದರೆ, ಈಗ 12 ರಾಶಿಗಳವರ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ? ಮೇಷರಾಶಿ. ಯಾಕೆಂದರೆ ಮೇಷರಾಶಿ ಗ್ರಹಣ ಆರಂಭದ ಸಂದರ್ಭ ಅಂತಕ್ಕಂಥದ್ದು ಮೇಷಲಗ್ನವೇ ಇರುತ್ತೆ. ಸೂಕ್ಷ್ಮ ಸ್ಥಿತಿನಲ್ಲಿ ನೋಡಿದಾಗ ಮೇಷಲಗ್ನವಿರುತ್ತೆ. ಹಾಗಾಗಿ ಮೇಷರಾಶಿನವ್ರಿಗೆ
ಲಾಭದಲ್ಲಿ ಗ್ರಹಣ ಅಂತಕ್ಕಂಥ ನಡೀತಾ ಇದ್ರು, ಏಕಾದಶ ಸ್ಥಾನದಲ್ಲಿ ಗ್ರಹಣ ನಡೀತಾ ಇದ್ರೂ ಕೂಡ ಇದರಲ್ಲಿ ಕೆಲವೊಂದು ಸೂಕ್ಷ್ಮತೆಗಳನ್ನು ನೋಡಬೇಕಾಗತ್ತೆ. ಏನಂದರೆ ಮಿತ್ರರಿಂದ ದ್ರೋಹವಾಗಬಹುದು ಅಥವಾ ಬರುವಂಥ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಅವ್ಯವಸ್ಥೆಗಳಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಬಡ್ತಿ ಅಂತಕ್ಕಂಥ ರೀತಿಯಲ್ಲಿ ಪಡೆಯುವಂಥವರಿಗೆ ಸ್ವಲ್ಪ ಹಿನ್ನಡೆಗಳಾಗಬಹುದು ಮತ್ತು ಎಲ್ಲೋ ಒಂದು ಸಣ್ಣದಾಗಿ ಗೌರವಕ್ಕೆ ಧಕ್ಕೆ ಆಗುವಂಥ ಕೆಲವೊಂದು ಘಟನೆಗಳು ನಿಮ್ಮ ಕುಟುಂಬಸ್ಥರಿಂದಲೋ ಅಥವಾ ಸುತ್ತಮುತ್ತಲಿಂದಲೋ ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಭೂಮಿ ವ್ಯವಹಾರಗಳು ಅಷ್ಟೊಂದು ಸೂಕ್ತವಲ್ಲ. ತಾಯಿಯ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಒಂದು ರೀತಿಯಾದಂಥ ಮನೆಯ ವಾತಾವರಣದಲ್ಲಿ ಮಾಟ, ಮಂತ್ರ, ತಂತ್ರ, ದೃಷ್ಟಿ, ದುಷ್ಟಶಕ್ತಿ ಅನ್ನೋ ರೀತಿಯಾದಂಥ ಒಂದು ಪ್ರಭಾವ, ಇದರ ಅನುಭವಗಳನ್ನು ಮೇಷರಾಶಿನವರು ಈ ಗ್ರಹಣದ ಪ್ರಭಾವದಿಂದ ನೋಡಬಹುದು. ಆದರೆ ಗುರುದೃಷ್ಟಿ ಅಂತಕ್ಕಂಥ ನಿಮಗೆ ಬಲವಾಗಿರೋದ್ರಿಂದ, ಹಾಗಾಗಿ ನಿಮಗೇನಂತ ಗುರುದೃಷ್ಟಿ ಅಂತಕ್ಕಂಥದ್ದು ಬಲವಾಗಿರೋದ್ರಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅನಾನುಕೂಲವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಅಥವಾ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನೇ ನೋಡಬಹುದು. ಮತ್ತು ಪ್ರಯಾಣ ಹೋಗುವಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಪಿತ್ರಾರ್ಜಿತ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿ ಇಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಂಥ ಮುಗ್ಗಟ್ಟು ಅಥವಾ ಹಿನ್ನಡೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ, ಕೆಲವೊಂದು ಮೋಸ ವಂಚನೆಗಳನ್ನು ಬಿಟ್ಟರೆ. ಇನ್ನು ಶುಭ ಕಾರ್ಯವನ್ನು ಮಾಡುವಂಥವರಿಗೆ ಯಾವುದೇ ಅಡ್ಡಿ ಆತಂಕಗಳು ಬರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥ ಸಾಧ್ಯತೆ ಇರುತ್ತೆ ಮೇಷರಾಶಿನವರಿಗೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಬಲವಾಗಿದ್ದಾನೆ. ಗುರುವು ಕೂಡ ನಿಮಗೆ ಬಲವಾಗಿ ಗುರುಬಲ ಅಂತಕ್ಕಂಥದ್ದು ಇರೋದ್ರಿಂದ ಆಪತ್ತುಗಳೇನು ಬರೋದಿಲ್ಲ. ಆದರೆ ಉದ್ಯೋಗ ಸ್ಥಳದಲ್ಲಿ ಅನಗತ್ಯವಾದಂಥ ಗೊಂದಲಗಳು ಏರ್ಪಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅಥವಾ ಮೇಲಧಿಕಾರಿಗಳಿಂದ ಯಾವುದೋ ಒಂದು ರೀತಿಯಾದಂಥ ಅಸಮಾಧಾನಗಳು ಬರುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಮೇಲೆ. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಬಂಧು ಬಾಂಧವರಿಂದ ಸ್ವಲ್ಪ ನಿರಾಸೆಗಳು ಮೂಡಬಹುದು ಈ ಸಂದರ್ಭ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬದಲಾವಣೆಗೆ ಅನುಕೂಲವಿದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥ ಸಂದರ್ಭಗಳಿದೆ. ಆರ್ಥಿಕವಾದಂಥ ಹೊಡೆತಗಳು ಬೀಳುವಂಥ ಸನ್ನಿವೇಶಗಳು ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ ಅಂತಕ್ಕಂಥ ಸ್ಥಿತಿ ಇರುವಂಥದ್ದು. ಆದರೆ ಕೌಟುಂಬಿಕವಾದಂಥ ವ್ಯವಸ್ಥೆ ಅಂದರೆ ಕುಟುಂಬದೊಳಗೆ ಏನೋ ಮಾತಿನಿಂದ ಒಂದು ಸಣ್ಣದಾದಂಥ ಇರುಸು ಮುರುಸನ್ನು ಮನಸ್ಸಿಗೆ ಮೂಡಬಹುದು. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ದ್ರೋಹವಾಗಬಹುದು ಅಥವಾ ಹಿನ್ನಡೆ ಎಂತಕ್ಕಂಥ ಸ್ಥಿತಿಯನ್ನು ಸಾಮಾನ್ಯವಾಗಿ ವೃಷಭ ರಾಶಿನವರು ನೋಡೋದಕ್ಕೆ ದಾರಿಯಾಗ್ತದೆ. ಲಾಭದಲ್ಲಿ ಶನಿ, ಧನಭಾವದಲ್ಲಿ ಗುರು ನಿಮಗೆ ಬಲವನ್ನು ಕೊಡ್ತಾನೆ. ಹಾಗಾಗಿ ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗ್ರಹಣ ನಡೀತಾ ಇರ್ತಕ್ಕಂಥದ್ದು ಭಾಗ್ಯಭಾವ. ಹಾಗಾಗಿ ಭಾಗ್ಯಕ್ಕೆ ಎಲ್ಲಿ ಕುತ್ತು ಬರುತ್ತೋ ಅನ್ನೋ ರೀತಿಯಾದಂಥ ಸ್ಥಿತಿ, ಅಥವಾ ಎಲ್ಲೋ ಕೈಗೆ ಬಂದಂಥ ಅದೃಷ್ಟ ಕೈತಪ್ಪಿ ಹೋಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ರಾಷ್ಟ್ರಾಧಿಪತಿ ಮಿಥುನ ರಾಷ್ಟ್ರಾಧಿಪತಿಯಾದಂಥವನು ಕೂಡ ಗ್ರಹಣಕ್ಕೆ ಬಂದಿಯಾಗಿದ್ದಾನೆ. ಹಾಗಾಗಿನೇ ಸಮಸಪ್ತಕ ರೀತಿಯಲ್ಲಿ ಗ್ರಹಣಕ್ಕೆ ಬಂದಿಯಾಗಿರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳು ಬರಬಹುದು. ವಾಹನಗಳಿಂದ ಸ್ಥಿರಾಸ್ತಿಗಳಿಂದ ಸ್ವಲ್ಪ ಸಮಸ್ಯೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆದರೆ ಅಧಿಕಾರಿ ವರ್ಗದವರಿಂದ ಸ್ವಲ್ಪ ಪ್ರೋತ್ಸಾಹಗಳು ಸಿಗಬಹುದು ಅಥವಾ ಅಧಿಕಾರಿ ವರ್ಗದವರಿಂದ ಕೆಲಸ ಕಾರ್ಯಗಳು ಆಗುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ, ಆತಂಕ ಬೇಡ. ಆರೋಗ್ಯ ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವಂಥವರು, ನರದೌರ್ಬಲ್ಯ ಇರ್ತಕ್ಕಂಥವ್ರು, ಸ್ವಲ್ಪ ಈ ಕಿಡ್ನಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಕೂಡ ರಾಶಿನಲ್ಲಿ ಕುಳಿತಿರ್ತಕ್ಕಂಥ ಗುರು ಅಂತಕ್ಕಂಥವನು ಸ್ವಲ್ಪ ಒತ್ತಡವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಗೊತ್ತಿಲ್ಲ, ರಾಶಿನಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒತ್ತಡಗಳು ಜಾಸ್ತಿ ತರ್ತಾನೆ. ಆದರೆ ಶುಭ ಕಾರ್ಯ, ಮದುವೆ ಮತ್ತೊಂದು ಮಾಡಬೇಕು ಅನ್ನೋಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಉದ್ಯೋಗದಲ್ಲಿ ಸ್ವಲ್ಪ ಮಂದತ್ವ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಉದ್ಯೋಗ ಮಾಡೋದಲ್ಲಿ ಸ್ವಲ್ಪ ನಿರಾಸಕ್ತಿಗಳು ಮೂಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ ಮಿಥುನ ರಾಶಿನವರಿಗೆ ಗ್ರಹಣದಿಂದ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಅಷ್ಟಮದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಹಣ ಅನ್ನುವಂಥದ್ದು
ಮೃತ್ಯುದೋಷಗಳನ್ನು ಅಪಮೃತ್ಯುವನ್ನೂ ತರಬಹುದು, ಅಥವಾ ತುಂಬ ಅವಮಾನವಾಗುವಂಥ ಘಟನೆಗಳು ನಡೆಯಬಹುದು, ಅಥವಾ ತುಂಬ ಸೋಲುಗಳನ್ನು ಹಿನ್ನಡೆಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು, ನಾಳೆಯ ಭವಿಷ್ಯಕ್ಕೆ ಎಲ್ಲೋ ಕುತ್ತಾಗುವಂಥ ಕೆಲವೊಂದು ಘಟನೆಗಳನ್ನು ಈ ಸಂದರ್ಭದಲ್ಲಿ, ಈ ಗ್ರಹಣದ ಸಂದರ್ಭದಲ್ಲಿ ನೀವು ನೋಡೋದಕ್ಕೆ ದಾರಿ ಆಗ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೂ ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ಅನಾನುಕೂಲ ಅನ್ನೋ ರೀತಿಯಲ್ಲಿಲ್ಲ, ಬ್ಯಾಲೆನ್ಸಿಂಗ್ ಇರುತ್ತೆ. ಗುರುಬಲ ಬೇರೆ ಇಲ್ಲ, ಆಧ್ಯಾತ್ಮಿಕ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ನಿದ್ರೆ ಸರಿಯಾಗಿ ಸ್ವಲ್ಪ ಬರೋದಿಲ್ಲ, ಇನ್ನೂ ನೆಗೆಟಿವ್ ಕನಸುಗಳು ಬೀಳ್ತಕ್ಕಂಥದ್ದು, ದುಸ್ವಪ್ನಗಳು ಅಂತ ಹೇಳ್ತೀವಲ್ಲ, ದುಸ್ವಪ್ನಗಳು ಬೀಳುವಂಥ ಸಂದರ್ಭಗಳು, ಬಂಧು ಬಾಂಧವರಿಂದ ನಿರಾಸೆಗಳು ಮೂಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆ. ಕಟಕ ರಾಶಿಯವನಿಗೆ ಹೆಚ್ಚಿನದಾದ ಪರಿಣಾಮವನ್ನು ನೋಡಬೇಕಾಗತ್ತೆ. ಯಾಕಂದರೆ ಗುರುಬಲ ಇದ್ದಿದ್ದರೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿತ್ತು. ಗುರುಬಲ ಇಲ್ಲದೇ ಇರೋದರಿಂದ ಪರಿಣಾಮಗಳು ಜಾಸ್ತಿ ಆಗುತ್ತೆ. ರಾಶ್ಯಾಧಿಪತಿಯೇ ಹೋಗಿ ಗ್ರಹಣಕ್ಕೆ ಒಳಗಾಗುವುದರಿಂದ. ಸಾಮಾನ್ಯವಾಗಿ ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಸಮಸಪ್ತಕದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಹಣ, ಹಾಗಾಗಿ ಸಂಗಾತಿ ಆರೋಗ್ಯ ವ್ಯತ್ಯಾಸಗಳಾಗುವಂಥ ಸಂದರ್ಭಗಳು ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ವೈಮನಸ್ಸುಗಳು ಜಾಸ್ತಿ ಆಗುವಂಥದ್ದು, ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶದಿಂದ ದಾಂಪತ್ಯದಲ್ಲಿ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳಿರುತ್ತೆ. ಸಂಶಯದ ವಾತಾವರಣಗಳು ಸದಾಕಾಲವೂ ಕೂಡ ಮನಸ್ಸಿನಲ್ಲಿ ಮೂಡುವಂಥ ಸಾಧ್ಯತೆಗಳು ಬರಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಲಕ್ಷಣಗಳನ್ನು ಸಾಮಾನ್ಯವಾಗಿ ಸಿಂಹರಾಶಿನವರು ನೋಡ್ತೀರಿ. ಆದರೆ ಗುರುದೃಷ್ಟಿ ಅಂತಕ್ಕಂಥದ್ದು ಅಥವಾ ಗುರುಬಲ ಅಂತಕ್ಕಂಥದ್ದು ನಿಮಗೆ ಬಲವಾಗಿ ನಿಂತಿರ್ತಕ್ಕಂಥದ್ದಾಗಿರೋದ್ರಿಂದ ಪರಿಣಾಮ ಕಡಿಮೆ ಇರುತ್ತೆ. ಆಗುವಂಥ ಪರಿಣಾಮ ಅಥವಾ ಎಫೆಕ್ಟ್ ಅಂತ ಏನಿರ್ತೀವಲ್ಲ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಮಕ್ಕಳಿಂದ ಲಾಭವನ್ನೂ ನೋಡುವಂಥದ್ದು, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅನುಕೂಲವನ್ನೂ ತರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಕೌಟುಂಬಿಕವಾದಂಥ ಅವ್ಯವಸ್ಥೆ, ಆರ್ಥಿಕ ಮುಗ್ಗಟ್ಟುಗಳು ಯಥಾವತ್ ಮುಂದುವರಿತದೆ ಮತ್ತು ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು, ದುಂದು ವೆಚ್ಚವನ್ನು ಜಾಸ್ತಿ ಮಾಡುವಂಥ ಒಂದು ಪರಿಣಾಮ ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಧ್ಯತೆಗಳಿಂದ ಸಿಂಹರಾಶಿನವು ನೋಡ್ತೀರಿ. ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಇರುವುದಿಲ್ಲ. ತಂದೆಯ ಸಹಕಾರವು ಸಿಗುವಂಥ ಸಂದರ್ಭಗಳನ್ನು ಸಿಂಹರಾಶಿನವ್ರು ನೋಡ್ತೀರಿ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಷಷ್ಠ ಪ್ರಭಾವದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಹಣ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಶತ್ರುದಮನವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಯಾರು ನಿಮಗೆ ಕಾಟ ಕೊಟ್ಟಿರ್ತಾರೋ ಅವರಿಗೆ ಕೇಡಾಗುವಂಥ ಸ್ಥಿತಿ ಇರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ವಾಹನ ಚಾಲನೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ಇರಬೇಕಾಗತ್ತೆ. ದಶಮಗುರು ಅಂತಕ್ಕಂಥವನು ನಿಮಗೆ ಒಂದು ರೀತಿಯಾದಂಥ ಬಲವನ್ನು ಕೊಟ್ಟರು, ಯಾವುದಕ್ಕೆ ಸ್ಥಿರಾಸ್ತಿ ವಾಹನದ ವಿಚಾರ ಸಂಬಂಧಪಟ್ಟಂತೆ ಬಲವನ್ನು ಕೊಟ್ಟರು ಕೂಡ, ಅಂದರೆ ಖರೀದಿ ಮಾಡುವಂಥವ್ರಿಗೆ ಸ್ವಲ್ಪ ಬಲವನ್ನು ಕೊಟ್ಟರು ಕೂಡ ನಿಮಗೆ ಉದ್ಯೋಗ ಒತ್ತಡಗಳು ಮಾತ್ರ ಯಥಾವತ್ತಿರುತ್ತೆ. ಮತ್ತು ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು, ದಾಂಪತ್ಯದಲ್ಲಿ ಸ್ವಲ್ಪ ಇರುಸುಮರಸನ ತರುವಂಥ ವಾತಾವರಣಗಳು ಕೂಡ ಬರ್ತದೆ. ನಿದ್ರಾ ಭಂಗವಾಗ್ತಕ್ಕಂಥದ್ದು, ನಿದ್ರೆಯಲ್ಲಿ ದುಸ್ವಪ್ನಗಳ ಕಾಡಾಟ ಅನ್ನೋ ರೀತಿಯಾದಂಥ ಸ್ಥಿತಿ, ಯತ್ನ ಕಾರ್ಯಗಳೇ ಕೆಲವೊಂದು ವಿಘ್ನಗಳನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು, ಖರ್ಚು ಜಾಸ್ತಿ ಆಗುತ್ತೆ, ಕೆಲಸ ಆಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಕೆಲಸದ ಜಾಗದಲ್ಲಿ ಸ್ವಲ್ಪ ನಿರುತ್ಸಾಹ ಅಂತಕ್ಕಂಥದ್ದು ಕಾಡಾಟವನ್ನು ಈ ಕನ್ಯಾ ರಾಶಿನವರು ನೋಡೋದಕ್ಕೆ ದಾರಿಯಾಗ್ತದೆ ಗ್ರಹಣದ ಒಂದು ಪರಿಸ್ಥಿತಿಯಿಂದ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ರಾಷ್ಟ್ರಾಧಿಪತಿ ಬಲವಾಗಿದ್ದಾನೆ, ಅದರ ಜೊತೆಯಲ್ಲಿ ಗುರುಬಲವೂ ಕೂಡ ನಿಮಗೆ ಇರೋದ್ರಿಂದ ತುಲಾ ರಾಶಿನವರಿಗೆ ಅಷ್ಟೊಂದು ದುಷ್ಪರಿಣಾಮಗಳು ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ, ನಿಮಗೆ ಆಗುವುದಿಲ್ಲ ಅಂಥ ದುಷ್ಪರಿಣಾಮಗಳು. ಆದರೆ ತುಲಾ ರಾಶಿಯವರ ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಭಾವನಾತ್ಮಕವಾದಂಥ ಪ್ರೀತಿ ವಿಶ್ವಾಸದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆನೇ ಎದುರಿಸಬೇಕಾಗತ್ತೆ. ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವರು ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ. ತಂದೆಯಿಂದ ಸಹಕಾರಗಳು ಬರಬಹುದು, ಆದರೆ ಅಧಿಕಾರಿ ವರ್ಗದವರಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಮೂಡುವಂಥ ಸಾಧ್ಯತೆಗಳಿರುತ್ತೆ. ಅಧಿಕಾರಿ ವರ್ಗದವರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದಾಂಪತ್ಯದಲ್ಲಿ ಗ್ರಹಣ ಒಂದು ವಾರದ ಆಜುಬಾಜಿನಲ್ಲಿ, ಗ್ರಹಣ ನಡೆಯುವಂಥ ಒಂದು ವಾರದ ಆಜುಬಾಜಿನಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿಗಳು ಅಂತಕ್ಕಂಥದ್ದು, ಮನಸ್ತಾಪಗಳಿರ್ತದೆ. ಗಂಭೀರ ಆಗೋದಿಲ್ಲ, ಮನಸ್ತಾಪಗಳಿರ್ತದೆ. ಯಾಕೆಂದರೆ ಗುರುಬಲ ಇರೋದರಿಂದ ನಿಮಗೆ ರಕ್ಷಣೆ ಇರುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಓಕೆ, ಪರವಾಗಿಲ್ಲ, ಅಂಥ ಮುಗ್ಗಟ್ಟುಗಳನ್ನೇನು ಎದುರಿಸುವಂಥ ಸಾಧ್ಯತೆಗಳಿರೋದಿಲ್ಲ ತುಲಾ ರಾಶಿನವರಿಗೆ ಗ್ರಹಣದಿಂದ.
ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿ ಬಲವಾಗಿದ್ದಾನೆ, ಗುರುಬಲ ಇಲ್ಲ. ಆದರೂ ಕೂಡ ರಾಷ್ಟ್ರಾಧಿಪತಿ ಬಲ ನಿಮಗೆ ರಕ್ಷಣೆಯನ್ನು ಕೊಡೋದಕ್ಕೆ ದಾರಿಯಾಗ್ತದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಲಾಭವನ್ನು, ಅನುಕೂಲವನ್ನು, ಯೋಗ ಬಲವನ್ನು, ಹೆಸರನ್ನು ಗಳಿಸುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಚತುರ್ಥ ಭಾವದ ಗ್ರಹಣ ಅಂತಕ್ಕಂಥದ್ದು ನಿಮಗೆ ಮಾನಸಿಕವಾದಂಥ ವೇದನೆ, ಮಾನಸಿಕವಾದಂಥ ಗಾಬರಿ ಅಥವಾ ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕಗಳನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪ ಅಥವಾ ತಾಯಿಗೆ ನೋವಾಗುವಂಥ ರೀತಿಯಾಗಿ ನಡೆದುಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಪಂಚಮ ವಕ್ರಶನಿ ಅಂತಕ್ಕಂಥವನು ಗ್ರಹಣದ ಮುಂದೆನೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ರವಿ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ರವಿ ಗ್ರಹಣಕ್ಕೆ ಒಳಗಾಗಿದ್ರೂ ಕೂಡ ಸಮಸಪ್ತಕದಲ್ಲಿ ನಿಮಗೆ ರವಿ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ಅಧಿಕಾರಿ ವರ್ಗದವರಿಂದ ಸ್ವಲ್ಪ ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ವೃಶ್ಚಿಕ ರಾಶಿನವ್ರಿಗೆ. ಅಂತ ಒಂದು ರೀತಿಯಾದಂಥ ಪ್ಲಸ್ ಆ್ಯಂಡ್ ಮೈನಸ್ ಎರಡನ್ನೂ ಕೂಡ ನೀವು ನೋಡೋದಕ್ಕೆ ದಾರಿ ಇದೆ ವೃಶ್ಚಿಕ ರಾಶಿನವರು. ಇನ್ನು ಧನುಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಗುರುಬಲ ಚೆನ್ನಾಗಿದೆ. ಹಾಗಾಗಿಯೇ ಏನೇ ಬಂದರೂ ಕೂಡ, ಯಾವುದೇ ಆಪತ್ತುಗಳು ಬಂದರೂ ಕೂಡ ನಿಮಗೆ ವಿಶೇಷವಾದಂಥ ಒಂದು ಶಕ್ತಿ ನಿಮಗೆ ಬೆನ್ನಿಗೆ ನಿಂತು ಕಾಪಾಡಿಕೊಳ್ಳುತ್ತದೆ. ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆದರೆ ಒಂದು ಸಣ್ಣದಾದಂಥ ಮೈನಸ್ಸಿನೆಂದರೆ ಒಂದು ಬಾಂಧವರಿಂದ ವಿರೋಧವನ್ನು ಮತ್ತು ಪ್ರಯಾಣದಲ್ಲಿ ಸಮಸ್ಯೆಗಳನ್ನು, ಗಂಟಲಿಗೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳನ್ನು ಕೂಡ ತರುವಂಥ ಸಾಧ್ಯತೆಗಳಿರುತ್ತೆ. ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಮತ್ತು ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ನಷ್ಟಗಳನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನೋಡಬಹುದು. ಆದರೂ ಮಕ್ಕಳಿಂದ ಅದೃಷ್ಟ, ಯೋಗಬಲ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗತ್ತೆ. ಮತ್ತು ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವನ್ನು ನೋಡಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲಗಳನ್ನು ನೋಡಬಹುದು. ಗ್ರಹಣ ಅಂತ ಪರಿಣಾಮವನ್ನು ಈ ಸಂದರ್ಭದಲ್ಲಿ ಬೀರುವುದಿಲ್ಲ ನಿಮಗೆ ಧನುಸ್ಸು ರಾಶಿನವರಿಗೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಧನಭಾವದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಹಣ ಅಂತಕ್ಕಂಥದ್ದು ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ನಿಮಗೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಮತ್ತು ಕೌಟುಂಬಿಕವಾದಂಥ ಕೆಲವೊಂದು ಅವ್ಯವಸ್ಥೆಗಳನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ ಗ್ರಹಣದ ಸಂದರ್ಭದಲ್ಲಿ. ಮತ್ತು ಏನಾದರೂ ಈ ಒಡವೆ, ವಸ್ತ್ರ, ಯಾವುದೋ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂಥವ್ರಿಗೆ ಸ್ವಲ್ಪ ಮೋಸವಾಗುವಂಥ ಸಾಧ್ಯತೆಗಳು ಬರಬಹುದು. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತೀರಿ. ಮತ್ತು ಪಾಲುದಾರಿಕೆ ವ್ಯವಹಾರವೂ ಕೂಡ ಅಷ್ಟೊಂದು ಸುಸೂತ್ರವಾಗಿ ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿ. ಗುರುಬಲ ಬೇರೆ ಇಲ್ಲ, ಕುಜನ ಬಲ ಇದ್ರೂ ಕೂಡ ನಿಮಗೆ ಅಂತಹ ಯೋಗ ಬಲವನ್ನು ತಂದು ಕೊಡೋದಿಲ್ಲ. ಶುಕ್ರನ ಬಲವಿದೆ. ಹಾಗಾಗಿ ನಿಮಗೆ ಅನುಕೂಲವಾಗಬೇಕು ಅಂತಂದರೆ ಸಾಧ್ಯವಾದಷ್ಟು ಕೂಡ ಅಮ್ಮನವರ ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತವಾದಂಥ ವ್ಯವಸ್ಥೆಯನ್ನು ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುತ್ತೆ. ಲೋನಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಸ್ವಲ್ಪ ಅನುಕೂಲವಾಗುವಂಥ ಸ್ಥಿತಿಯನ್ನು ಮಕರ ರಾಶಿನವರು ನೋಡಬಹುದು. ಇನ್ನು ಕುಂಭರಾಶಿ, ಆಗಲೇ ಪ್ರಾರಂಭದಲ್ಲೇ ಹೇಳಿದ್ದೀನಿ, ಕುಂಭರಾಶಿನವರು ಸ್ವಲ್ಪ ಜಾಗ್ರತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ, ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ, ವ್ಯಾಪಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಏನೋ ಕುತಂತ್ರವನ್ನು ಮಾಡಿ ನಿಮಗೆ ನಷ್ಟವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ ಈ ಸಂದರ್ಭ. ಭೂಮಿ ಅಥವಾ ವಸ್ತು ವಾಹನ ಮಾರಾಟಗಾರರಿಗೆ ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೂ ಕೂಡ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರಾಟಗಾರರಿಗೆ ಅನುಕೂಲ. ಭೂಮಿ, ವಾಹನ, ಸ್ಥಿರಾಸ್ತಿ ಅಥವಾ ಮನೆ ಮಾರಾಟ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿ. ಧನಭಾವದಲ್ಲಿ ಶನಿವಕ್ರನಾಗಿರೋದ್ರಿಂದ ಆರ್ಥಿಕವಾಗಿ ಸ್ವಲ್ಪ ಮಂದಗತಿಯನ್ನು ನೋಡಿದ್ರೂ ಕೂಡ ಗುರುಬಲ ಇದೆ. ಹಾಗಾಗಿ ತುಂಬ ಗಂಭೀರ ಆಗದಂಥ ರೀತಿಯಲ್ಲಿ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರ್ತದೆ. ಪುಟ್ಟ ಮಕ್ಕಳಿದ್ದಂಥ ಪಕ್ಷದಲ್ಲಿ ಬಾಲಗ್ರಹ ದೋಷಗಳು ಕಾಡಾಟವನ್ನು ಕೊಡಬಹುದು ಕುಂಭರಾಶಿನವರಿಗೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಹಣ ಅಂತಕ್ಕಂಥದ್ದು ನಿಮಗೆ ಅನಿರೀಕ್ಷಿತವಾದಂಥ ನಷ್ಟವನ್ನು ಮತ್ತು ದುಸ್ವಪ್ನಗಳನ್ನು ಕೂಡ ತರುವಂಥ ಸಾಧ್ಯತೆಗಳು. ಮಕ್ಕಳಲ್ಲಿ ಸ್ವಲ್ಪ ವೈರತ್ವವನ್ನು ನೋಡುವಂಥ ಪರಿಸ್ಥಿತಿಗಳು ಬರ್ತದೆ. ಸ್ಥಿರಾಸ್ತಿ ತೀರ್ಮಾನಗಳು ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ವಿದ್ಯಾಭ್ಯಾಸ ಸ್ವಲ್ಪ
ಹಿನ್ನಡೆಗಳನ್ನು ತರುವಂಥ ಸಂದರ್ಭಗಳು ಅಥವಾ ತೊಂದರೆ ತಾಪತ್ರೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ದಾಂಪತ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಕಿರಿಕಿರಿಗಳು ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಎಚ್ಚರಿಕೆ ಜಾಗ್ರತೆಯಿಂದ ಇರಬೇಕಾಗತ್ತೆ. ಗುರು ಅಂತಕ್ಕಂಥವನು ಸ್ವಲ್ಪ ದಶಮ ಪ್ರಭಾವಕ್ಕೆ ಬಲವಾಗಿ ದೃಷ್ಟಿಯನ್ನು ಕೊಟ್ಟಿರೋದ್ರಿಂದ ಉದ್ಯೋಗದ ಮಾತ್ರ ಯಾವುದೇ ತೊಂದರೆ ತಾಪತ್ರೆಗಳು ಆಗುವುದಿಲ್ಲ. ಅಂದರೆ ಉದ್ಯೋಗ ನಷ್ಟ ಮತ್ತೊಂದು ಅದರ ಪರಿಣಾಮಗಳು ಈ ಗ್ರಹಣದಿಂದ ನಿಮಗೆ ಇಲ್ಲ ಅಂತಕ್ಕಂಥ ಸ್ಥಿತಿಯನ್ನು ನೋಡಬಹುದು. ಆದರೂ ಕುಜನ ದೃಷ್ಟಿ ಅಂತಕ್ಕಂಥದ್ದು ನಿಮಗೆ ಒಂದು ಸಣ್ಣದಾದಂಥ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ಅಥವಾ ಕೌಟುಂಬಿಕವಾದಂಥ ಬಲವನ್ನು ತಂದುಕೊಡುವಂಥ ಸಂದರ್ಭಗಳಿರೋದ್ರಿಂದ ಆತಂಕ ಬೇಡ. ಯಾರಿಗೆ ಯಾವುದೇ ರೀತಿಯಾದಂಥ ದೋಷವಿರಲಿ ತೊಂದರೆಗಳಿರಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, ಅಕ್ಕಿ ಮತ್ತು ಬಿಳಿ ಬಟ್ಟೆ, ಸಾಧ್ಯವಾದರೆ ಒಂದು ಬೂದು ಬಣ್ಣದ ಬಟ್ಟೆ, ಇದನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ಯಾವುದಾದ್ರು ದೇವಸ್ಥಾನಕ್ಕೆ ದಾನವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.